ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದೋಸೆ ಚಟ್ನಿ ಜೊತೆ ಈ ತರಕಾರಿ ಏನು ಮಾಡ್ತಿದ್ದೆ ಅಂತ ಡೌಟ್ ಇರಬಹುದಲ್ಲ, ಅದೇ ಚಟ್ನಿ ಮಾಡ್ತಾರದು. ಈ ದೋಸೆಗೆ ಮಾಡಿರೋಂಥ ಚಟ್ನಿ ಗುಳ್ಸುಂಡೆಕಾಯಿ ಚಟ್ನಿ. ಈ ಕಾಯಿಗಳಿಗೆ ನಾವು ಗುಳ್ಸುಂಡೆಕಾಯಿ ಅಂತ ಹೇಳ್ತೀವಿ. ಅದ್ರ ಗಿಡ ನೋಡಿ ಈ ರೀತಿ ಇರುತ್ತೆ, ಹೂವು ನೋಡಿ ಈ ಥರ ಇರುತ್ತೆ. ಈ ಗಿಡದಲ್ಲಿ ಸ್ವಲ್ಪ ಮುಳ್ಳಿರುತ್ತೆ, ನೋಡ್ಕೊಂಡು ನಾವು ಕಾಯಿನ ಕಿತ್ಕೋಬೇಕಾಗುತ್ತೆ. ಗೊಂಚಲು ಥರ ಬಿಡುತ್ತೆ ಕಾಯಿ. ದೊಡ್ಡ ಗಿಡ ಆಗಿ ಬೆಳೆಯುತ್ತೆ, ಮರ ಏನೂ ಆಗೋದಿಲ್ಲ ಇದು. ಈ ಬಲ್ತಿರೋ ಕಾಯಿ ಇದ್ರೂ ಕೂಡ ಗಿಡಗಳು ಓಡುತ್ತೆ. ಸುಮ್ಮನೆ ಜಜ್ಜಿ ತೊಳಿತೀವಲ್ಲ, ಆವಾಗ ಸುಮ್ಮನೆ ಚೆಲ್ಲಿದ್ರು ಕೂಡ ನೀರನ್ನ ಗಿಡಗಳು ಬರ್ತವೆ. ಆದರೆ ಮುಳ್ಳಿರೋದ್ರಿಂದ ಯಾರು ಸಾಮಾನ್ಯ ಇದನ್ನು ಮನೆಗಳಲ್ಲಿ ಅಷ್ಟಾಗಿ ಪಾಟ್ಗಳಲ್ಲೆಲ್ಲ ಬೆಳೆಯೋದಕ್ಕೆ ಹೋಗಲ್ಲ. ಇದು ಬಯಲುಗಳಲ್ಲಿ ಅಥವಾ ರೋಡ್ ಸೈಡ್ನಲ್ಲೆಲ್ಲ ಜಾಸ್ತಿ ಬೆಳೆದಿರುತ್ತೆ. ನೋಡಿ ಈ ರೀತಿ ದೊಡ್ಡ ಗಿಡ ಆಗಿದೆ. ಇದು ಗೊಂಚಲಾಗಿ ಬಿಡೋದ್ರಿಂದ ಗೊಂಚಲನ್ನೇ ತೊಗೊಂಡು ಬಂದು ನಾವು ಸಾಂಬಾರು, ಚಟ್ನಿ, ತಂಬುಳಿ ಈ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೋದು. ಇದು ಜಾಯಿಂಟ್ ಪೇನಿಗೆ, ಕಫಕ್ಕೆ ಎಲ್ಲ ತುಂಬಾ ಒಳ್ಳೆಯದು. ಶೀತ ಕೆಮ್ಮಿದಾಗ ಕೂಡ ಈ ಕಾಯಿನ ಉಪಯೋಗಿಸ್ಕೊಳ್ಳೋದು. ಬೇಳೆ ಸಾರು ರೀತಿಯಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬಹುದು. ನಾನು ಈ ದಿನ ದೋಸೆ ಜೊತೆಗೆ ಚಟ್ನಿ ಮಾಡಿದ್ದೀನಿ. ನೀವು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ಮತ್ತು ಅನ್ನ, ಮುದ್ದೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈ ಚಟ್ನಿನ ಮಾಡ್ಕೊಳ್ಬಹುದು. ಚಟ್ನಿ ಹೇಗಿರುತ್ತೆ ಅನ್ನೋ ಡೌಟೇ ಬೇಡ ನಿಮಗೆ. ಕೆಲವೊಂದು ಸಲ ನಾವು ಔಷಧಿಯಾಗಿ ಇದನ್ನು ಬಳಸೋದ್ರಿಂದ ಮನೆಯಲ್ಲಿ ಇದನ್ನು ಹೇಳ್ದೇನೆ ನೀವು ಮಾಡಿಬಿಟ್ಟು ಬಡಿಸಿ ಅದು ತಿಂದಮೇಲೆ ಬೇಕಾದ್ರೆ ಹೇಳ್ಬಹುದು, ಅಥವಾ ಗುಣ ಆದಮೇಲೆ ಕೂಡ ಹೇಳ್ಬಹುದು. ಇದನ್ನು ಮೊದಲೇ ನೀವು ಹೇಳ್ಬಿಟ್ಟು ಹೇಗಿರುತ್ತೋ ಅಂತೇಳಿ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಇದನ್ನು ಹೇಳ್ದೇ ಔಷಧಿ ಗುಣ ಇರೋದ್ರಿಂದ ಕೆಲವೊಂದು ಸಲ ನಾವು ಹೇಳ್ದೇ ಇದನ್ನು ಮಾಡಬೇಕಾಗತ್ತೆ. ಈ ರೀತಿ ಎಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಬೇಕಾಗುತ್ತೆ. ತೊಳ್ಕೊಂಡು ಒಂದು ಟೂತ್ ಪೇಸ್ಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಕಡಲೆಕಾಯಿ ಬೀಜನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಏನೂ ಹಾಕಿಲ್ಲ. ನೀವು ಇದ್ರ ಬದಲಿಗೆ ಹುರುಳಿಕಾಳು ಕೂಡ ಹಾಕ್ಕೊಳ್ಬಹುದು. ಹುರುಳಿಕಾಳು ಒಳ್ಳೆ ಕಾಂಬಿನೇಷನು. ಅಥವಾ ತೆಂಗಿನಕಾಯಿ ಕೂಡ ಹಾಕ್ಕೊಳ್ಬಹುದು. ನೀವು 3 ರೀತಿಯಲ್ಲಿ ಕೂಡ ಈ ಚಟ್ನಿನ ಮಾಡ್ಕೊಳ್ಬಹುದು. ಇದು ಸ್ವಲ್ಪ ಒಗರು ಇರುತ್ತೆ ಅನ್ನೋ ಕಾರಣಕ್ಕೆ ಕಡಲೆಕಾಯಿ ಬೀಜ ಅಥವಾ ಹುರುಳಿಕಾಳು ಅಥವಾ ಕೊಕೊನಟ್ನ ಉಪಯೋಗಿಸ್ಕೊಳ್ತೀವಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಹುರ್ಕೊಳ್ಳೋಣ. ಇದ್ರ ಜೊತೆಗೆ ನೀವು ಹಸಿಮೆಣ್ಸಿಕಾಯಿ ಬೇಕಾದ್ರೆ ಹಾಕ್ಕೊಳ್ಬಹುದು, ಅಥವಾ ಒಣಮೆಣ್ಸಿಕಾಯಿ ಕೂಡ ಹಾಕ್ಕೊಳ್ಬಹುದು. ನಾನಿಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನೀವು ಹಸಿದು ಕೂಡ ಹಾಗೆ ಪೇಸ್ಟ್ ಮಾಡುವಾಗಲೇ ಹಾಕ್ಕೊಳ್ಬಹುದು. ಸ್ವಲ್ಪ ಹುಣಸೆಹಣ್ಣು, ಒಂದು 10-12 ಕಾಳಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಸ್ವಲ್ಪ ಲೋ ಫ್ಲೇಮ್ನಲ್ಲಿ, ಈ ಗುಳ್ಸುಂಡೆಕಾಯಿ ಎಲ್ಲ ಫ್ರೈ ಆದ ನಂತರ ಇವೆಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ತಾಯಿರೋದು. ಸ್ವಲ್ಪ ಬೆಚ್ಚಗಾದರೆ ಸಾಕಾಗುತ್ತೆ. ಕಡಲೆಕಾಯಿ ಬೀಜ ಹುರಿದಿದ್ವಲ್ಲ, ಅದೆಲ್ಲ ಸ್ವಲ್ಪ ಸಿಪ್ಪೆ ತೆಗ್ದು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸಿಪ್ಪೆ ಸಮೇತ ಕೂಡ ಹಾಕ್ಕೊಳ್ಬಹುದು. ನಾನು ಕೊನೆಯಲ್ಲಿ ಒಂದು 5 ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಈ ಚಟ್ನಿ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ, ನಿಮ್ಮ ಖಾರಕ್ಕೆ ತಕ್ಕಷ್ಟು ನೀವು ಮೆಣಸಿಕಾಯಿನ ಹಾಕ್ಕೊಳ್ಳಿ. ನಾನಿಲ್ಲಿ ಹಸಿಮೆಣ್ಸಿಕಾಯಿ ಬಳಸಿಲ್ಲ, ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರ ಅನಿಸಿದ್ರೆ ಒಂದು 2 ಒಣಮೆಣ್ಸಿಕಾಯಿನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ನಾವು ಇದನ್ನು ಮತ್ತೆ ತೊಳೆಯೋದಿಲ್ಲ ಮತ್ತು ಬೀಜ ಕೂಡ ತೆಗೆಯೋದಿಲ್ಲ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಕೊನೆಯಲ್ಲಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಬಾಡಿಸ್ಕೊತಾ ಇದ್ದೀನಿ. ಸ್ಟವ್ ಆಫ್ ಆಗಿದೆ. ಆಫ್ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಸಾಕು. ಆ ಬಿಸಿಗೇನೆ ಬಾಡೋಗುತ್ತೆ. ಈಗ ಅದ್ರ ಜೊತೆಗೇ ಶೇಂಗಾ ಎಲ್ಲ ಹಾಕ್ಕೊಂಡು ಮತ್ತೆ ರೋಸ್ಟ್ ಮಾಡ್ತಾಯಿಲ್ಲ, ಜಸ್ಟ್ ಎಲ್ಲ ಮಿಕ್ಸ್ ಮಾಡಿ ಈ ತಣ್ಣಗಾಗೋದಕ್ಕೆ ಬಿಡೋಣ. ನೀವು ಬಿಸಿ ಇದಲ್ಲೇ ಚಟ್ನಿ ರುಬ್ಬೇಡಿ, ಚೆನ್ನಾಗಿರೋದಿಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ ಹುರುಳಿಕಾಳು ಉಪಯೋಗಿಸ್ಬೋದು ಅಂತ. ಹುರುಳಿಕಾಳನ್ನ ಕೂಡ ಈ ಕಡಲೆಕಾಯಿ ಬೀಜ ಯಾವ ರೀತಿ ಹುರಿದ್ವಿ ಅದೇ ರೀತಿಯಲ್ಲಿ ಹುರಿದು ನಂತರ ನೀವು ಉಪಯೋಗಿಸ್ಕೋಬೇಕಾಗುತ್ತೆ ಚಟ್ನಿಗೆ. ಹುರುಳಿಕಾಳು ಮತ್ತು ಕಡಲೆಕಾಯಿ ಬೀಜ ಎರಡೂ ಕೂಡ ಮಿಕ್ಸ್ ಮಾಡಿ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ತೆಂಗಿನಕಾಯಿ ಹಾಕಿನೂ ಮಾಡ್ಬೋದು, ಅಥವಾ ನೀವು ಒಂದೊಂದೇ ಐಟಮ್ಸ್ ಅಥವಾ ಹುರುಳಿಕಾಳು ಜೊತೆನೇ ಮಾಡ್ಕೊಂಡ್ರು ಮಾಡ್ಕೊಬೋದು. ಅಥವಾ ಈಗ ನಾನು ಯಾವ ರೀತಿ ಕಡಲೆಕಾಯಿ ಬೀಜ ಮಾತ್ರನೇ ಹಾಕಿ ಮಾಡಿದ್ದೀನಿ ಆ ರೀತಿ ಕೂಡ ಮಾಡ್ಕೊಳ್ಬಹುದು. ಈಗ ತಣ್ಣಗಾದ ನಂತರ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಸ್ವಲ್ಪ ತರಿಯಾಗಿ ರುಬ್ಬಿದ್ದೀನಿ. ಇನ್ನೂ ನೀರು ಹಾಕಿಲ್ಲ. ಈಗ ನೀರು ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ತರಿ ಇಷ್ಟಪಡೋರು ತರಿಯಾಗಿ ರುಬ್ಕೊಳ್ಳಿ. ತುಂಬ ನುಣ್ಣಗೆ ಬೇಕಂದ್ರೆ ನುಣ್ಣಗೆ ರುಬ್ಕೊಳ್ಬೋದು. ಇದು ಸ್ವಲ್ಪ ಮೀಡಿಯಮಾಗಿ ರುಬ್ಕೊಂಡಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿದ್ರೆ 2 ಸಲ ಸಾಕು. ತುಂಬ ಒಳ್ಳೆ ಫ್ಲೇವರ್ ಇರುತ್ತೆ. ಚಟ್ನಿ ಕೂಡ ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ. ಹುಳಿ ಉಪ್ಪು ಎಲ್ಲ ಸೇರಿದ್ರಿಂದ ನೀವು ಗುಳ್ಸುಂಡೆಕಾಯಿ ಹಾಕಿದ್ದೀವಿ ಅಂತ ನಿಮಗೆ ಕೂಡ ಗೊತ್ತಾಗೋದಿಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಇದಕ್ಕೆ ಒಗ್ಗರಣೆ ಹಾಕಿ ಕೂಡ ಬಳಸ್ಕೊಳ್ಬಹುದು. ಒಗ್ಗರಣೆ ಹಾಕದೆ ಹೀಗೆ ಕೂಡ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ, 2 ಸ್ಪೂನಷ್ಟು. ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೆ ಚೆನ್ನಾಗಿ ಟೇಸ್ಟ್ ಇರುತ್ತೆ, ಹಾಕ್ಕೊಂಡು ಉಪಯೋಗಿಸ್ಕೊಳ್ಳಿ. ಸಾಸಿವೆ 1 ಸ್ಪೂನಷ್ಟು, ಉದ್ದಿನಬೇಳೆ 1 ಸ್ಪೂನಷ್ಟು, 1 ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಬೇಳೆ ಎಲ್ಲ ಹಿಂಗೆ ಕೆಂಪುಗಾದ ನಂತರ ಒಗ್ಗರಣೆನ ನೀವು ರುಬ್ಬಿರೋಂಥ ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಚಟ್ನಿನ ಮತ್ತೆ ಕುದಿಸೋ ಅವಶ್ಯಕತೆ ಇಲ್ಲ. 1-2 ದಿನ ಹೊರಗಡೆ ಇಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ನೋಡಿರಲ್ಲ ಎಷ್ಟು ರುಚಿಯಾಗಿದೆ ಅಂತ. ಕೊಬ್ಬರಿ ಎಣ್ಣೆ ಫ್ಲೇವರ್ ಅಂತೂ ದಯವಿಟ್ಟು ಮಿಸ್ ಮಾಡಿಬಿಡಿ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕೊಬ್ಬರಿ ಎಣ್ಣೆ ಆರೋಗ್ಯ ಕೂಡ ಒಳ್ಳೆಯದು. ಹಾಗಾಗಿ ಈ ರೀತಿ ಚಟ್ನಿನಲ್ಲಿ ಅಥವಾ ಸಾಂಬಾರು ಒಗ್ಗರಣೆ ಮಾಡಿದಾಗ ಉಪಯೋಗಿಸ್ಕೊಳ್ಳಿ. ಚಟ್ನಿ ರೆಡಿಯಾಗಿದೆ. ಈಗ ದೋಸೆ ಹಾಕ್ಕೊಳ್ಳೋಣ. ಇದು ಅನ್ನದಿಂದ ಮಾಡಿರೋಂಥ ದೋಸೆ. ಇದು ದಿಢೀರ ಕೂಡ ಮಾಡ್ಕೊಳ್ಬಹುದು. ನಾನು ಆವಾಗಲೇ ಹೇಳಿದಂಗೆ ಅಕ್ಕಿ ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಗುಳ್ಸುಂಡೆಕಾಯಿ ಚಟ್ನಿ. ಖಂಡಿತವಾಗ್ಲೂ ಸಿಕ್ಕಿದಾಗ ಚಟ್ನಿ ಮಾಡಿ ನೀವು ಯಾವ್ದ್ರ ಜೊತೆನ ಉಪಯೋಗಿಸ್ಕೊಳ್ಳಿ, ಹಾಗೆ ತಿನ್ನೋದು ಕೂಡ ಚೆನ್ನಾಗಿರುತ್ತೆ. ನಾನು ಮೇಲೆ ಮುಚ್ಚಿ ದೋಸೆನ ಬೇಯಿಸಿರೋದ್ರಿಂದ ಒಂದೇ ಸೈಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಕ್ರಿಸ್ಪಿಯಾಗಿ ಮೇಲ್ಗಡೆ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ದೋಸೆ. ನೋಡ್ತಿದ್ರೆ ತಿನ್ನಬೇಕಂತ ಅನಿಸುತ್ತಲ್ವ. ಈ ದೋಸೆ ಚಟ್ನಿ ಅಂತೂ ಒಳ್ಳೆ ಕಾಂಬಿನೇಷನು. ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವು ಈ ಚಟ್ನಿನ ಮಾಡಿ ನೀವು ಫ್ರಿಜ್ನಲ್ಲಿ ಇಟ್ಕೊತೀನಿ ಅಂದರೆ ಒಂದು 3-4 ದಿನ ಇಟ್ಕೊಂಡು ತಿನ್ನಬಹುದು. ಇದ್ರ ಬದಲಿಗೆ ತೆಂಗಿನಕಾಯಿ ಹಾಕ್ಕೋತೀನಿ ಅಂದರೆ ಅದು ಕೂಡ ಇನ್ನೂ ಟೇಸ್ಟ್ ಬೇರೆ ಥರನೇ ಇರುತ್ತೆ.
ಮಂಡಿ ನೋವಂತೂ ತುಂಬಾ ಒಳ್ಳೆಯದು. ಈ ಆರೋಗ್ಯಕರವಾದಂಥ ಗುಳಸುಂಡೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ, ನೋಡಿದ್ಮೇಲೆ ಒಂದ್ಸಲ ಟ್ರೈ ಮಾಡಿ ರುಚಿ ನೋಡಿ, ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಓಕೆ, ಬಾಯ್, ಥ್ಯಾಂಕ್ ಯು.